ನಮಸ್ತುತೆ ಶಿರಶ್ಚಂದ್ರಿ ಚಂದ್ರಚಾಮರಚಾರವೇ ತ್ರೈಲೋಕ್ಯ ನಗರಾರಂ ಮೂಲಸ್ತಂಭಾಯ ಶಂಭಾಯ. ಉತ್ತರ ಕನ್ನಡ ಸಂಘದ ಅಧ್ಯಕ್ಷರೇ, ಕಾರ್ಯದರ್ಶಿಗಳೇ, ಉಪಾಧ್ಯಕ್ಷರೇ, ಎಲ್ಲ ಸದಸ್ಯರೇ ಮತ್ತು ಈ ಮಧ್ಯಾಹ್ನದ ಸಮಯದಲ್ಲಿ ಉಪನ್ಯಾಸವನ್ನು ಕೇಳಲಿಕ್ಕೆಂದೇ ಉತ್ಸುಕರಾಗಿ ಬಂದಿರುವಂಥ ಎಲ್ಲ ಆತ್ಮೀಯ ಹಿರಿಕಿರಿಯ ಶ್ರೋತೃಗಳೇ, ಇಷ್ಟು ಜನರನ್ನು ನಿಜವಾಗಿ ಪ್ರಾಮಾಣಿಕವಾಗಿ ಹೇಳಬೇಕಂದ್ರೆ ಅಪೇಕ್ಷೆ ಮಾಡಿರಲಿಲ್ಲ. ಈ ಸಂದರ್ಭ ಆಗಿದೆ ಮತ್ತು ಉಪನ್ಯಾಸ ಬಹಳ ಮುಖ್ಯವಾಗಿ ಉಪನ್ಯಾಸ. ಆ ಕೌತುಕಗಳು ಶೀರ್ಷಿಕೆ ಇಲ್ಲಿಗೆ ಕರೆಸಿದ್ಯೋ ಅಥವಾ ಜಿಲ್ಲೆಯ ಕುರಿತಾದ ಅಭಿಮಾನದ ಮಾತುಗಳನ್ನು ಆಲೈಸುವಂತಹ ಸಂಗತಿ ನಿಮ್ಮನ್ನು ಇಲ್ಲಿಗೆ ಕರೆಸಿದ್ಯೋ ನನಗೆ ಗೊತ್ತಿಲ್ಲ. ಅದು ಕೂಡ ಈ ಸಂದರ್ಭದಲ್ಲೂ, ಈ ಮಧ್ಯಾಹ್ನದ ಸಂದರ್ಭದಲ್ಲೂ ಕೂಡ 100 ಜನ ಇಲ್ಲಿ ಒಂದು ಕಡೆ ಸೇರಿದ್ದಾರೆ. ಒಂದಷ್ಟು ಮಾತುಗಳನ್ನು ಕೇಳಲಿಕ್ಕೆ ಅಂತಂದರೆ ಇದು ನನಗೆ ತುಂಬ ಅಭಿಮಾನ ಮತ್ತು ಸಂತೋಷದಾಯಕವಾದ. ಈ ಉತ್ತರ ಕನ್ನಡ ಸಂಘಕ್ಕೆ 50 ವರ್ಷಗಳಾಯಿತು ಅಂತ ಕೇಳ್ಪಟ್ಟೆ. 77ರಲ್ಲಿ ಪ್ರಾರಂಭ ಆಗಿದೆ ಈ ಸಂಘ. ಈ 2027ಕ್ಕೆ 50 ವರ್ಷಗಳಾಗತ್ತೆ. ಈ ಸುವರ್ಣ ಮಹೋತ್ಸವದ ವರ್ಷದ ಆರಂಭದ ಕಾರ್ಯಕ್ರಮದಲ್ಲಿ ಇತಿಹಾಸದೆಡೆಗಿನ ಕಾರ್ಯಕ್ರಮದೊಂದಿಗೆ ಪ್ರಾರಂಭ ಅಂತ ಹೇಳಿದರು. ಎಷ್ಟು ಅರ್ಥಪೂರ್ಣ ಇದೆ ಗೊತ್ತಾಯಿತು. ಯಾಕೆ ಅರ್ಥಪೂರ್ಣ ಅಂತಂದ್ರೆ, ಯಾವುದೇ ಒಂದು ವಿಶೇಷವಾದ ಸಂಗತಿಯ ಆರಂಭಕ್ಕೂ ಮುನ್ನ ಇತಿಹಾಸದೆಡೆಗೆ ಗಮನ ಹೋಗ್ತದೆ ಅಂದರೆ ಅದು ಅವರ ಒಂದು ಪ್ರಜ್ಞಾಸ್ಥಿತಿಯ ಪ್ರತಿಬಿಂಬ. ಇತಿಹಾಸದ ಬಗ್ಗೆ ಒಂದು ಗಂಭೀರವಾದ ಚಿಂತನೆ ಇದೆ ಒಂದು ಸಂಘಕ್ಕೆ. ಇದರ ಅರ್ಥ ಏನು ಅಂತಂದ್ರೆ, ಆ ಸಂಘ ಒಂದು ಪ್ರಜ್ಞಾವಂತಿಕೆಯ ದಾರಿ, ಪ್ರಜ್ಞಾವಂತಿಕೆಯ ಮಾರ್ಗದಲ್ಲಿ ನಡೀತಾ ಇದೆ ಹೇಳುವುದೇ ಅರ್ಥ. ಅಂಬೇಡ್ಕರ್ ಅವರ ಮಾತು ನಿಮಗೆಲ್ಲರಿಗೂ ಗೊತ್ತಿರಬಹುದು. ಯಾರು ಇತಿಹಾಸವನ್ನು ಮರೆಯುತ್ತಾರೋ ಅವರೆಂದಿಗೂ ಇತಿಹಾಸವನ್ನು ಸೃಷ್ಟಿ ಮಾಡಲಾರರು. ಇತಿಹಾಸವನ್ನು ಸೃಷ್ಟಿ ಮಾಡಲಾರರು ಅಂದರೆ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇತಿಹಾಸವನ್ನು ಮರೆತವನಿಗೆ. ಹೀಗಾಗಿ ಈ ಗತಕಾಲದ ಸ್ಮರಣೆ ಇದೆಯಲ್ಲ, ಇದು ತುಂಬ ಅಗತ್ಯವಾದ, ಅನಿವಾರ್ಯವಾದಂಥ ಒಂದು ಸಂಗತಿ. ಸಾಮಾನ್ಯವಾಗಿ ಒಂದು ಬಹಳ ಪ್ರಸಿದ್ಧವಾದಂಥ ಒಂದು ಚಿಂತನೆ ಇದೆ, ನೀವು ತಿಳ್ಕೊಂಡಿರ್ಬೋದು. ಬೆಳಕಿಗೆ ಮುಖ ಮಾಡಿ ನಿಂತಾಗ ನೆರಳು, ನಮ್ಮ ನೆರಳು ಹಿಂದಕ್ಕೆ ಹೋಗ್ತದೆ. ಬೆಳಕಿಗೆ ವಿರುದ್ಧವಾಗಿ ನಿಂತಾಗ ನಮ್ಮ ನೆರಳು ನಮ್ಮ ಎದುರಿಗೆ ಬರುತ್ತದೆ. ಇದರ ಅರ್ಥ, ಜ್ಞಾನದ ಮುಖಕ್ಕೆ ನಾವು ನಿಂತಾಗ, ಜ್ಞಾನಮುಖಿಯಾಗಿ ನಿಂತಾಗ, ಜ್ಞಾನವನ್ನು ನೋಡ್ತಾ ಇದ್ರೆ ಅಜ್ಞಾನ ನಮ್ಮ ಹಿಂದಕ್ಕೆ ಹೋಗುತ್ತೆ. ನೆರಳು ಅಜ್ಞಾನ. ಜ್ಞಾನಕ್ಕೆ ವಿಮುಖವಾಗಿ ನಿಂತಾಗ ಅಜ್ಞಾನ ಎದುರಿಗೆ ಬಂದು ನಿಂತುಕೊಳ್ಳುತ್ತೆ. ಇತಿಹಾಸ ಅಂದರೆ ಒಂದು ಜ್ಞಾನ ಸಂಪುಟ. ನಮ್ಮೊಳಗಿನ ಜ್ಞಾನವನ್ನ ವಿಸ್ತರಿಸುವಂತಹ ಒಂದು ವ್ಯವಸ್ಥೆ ಇತಿಹಾಸ. ಹೀಗಾಗಿ ಒಂದು ವಿಚಾರವಂತಿಕೆ ಇದೆಯಲ್ಲ, ನಮ್ಮ ನೆಲದ ಕಥೆಯನ್ನ ಕೇಳಬೇಕು ಹೇಳುವಂತಹ ಒಂದು ಪ್ರಜ್ಞಾಸ್ಥಿತಿ, ಇದಕ್ಕೆ ತುಂಬ ಬೆಲೆ ಇದೆ. ಒಂದು ಅಭಿಮಾನದ ಸಂಗತಿ. ಉತ್ತರ ಕನ್ನಡ ಜಿಲ್ಲೆಯ ಇತಿಹಾಸ. ಈಗ ಇತಿಹಾಸ ಅಂದರೆ ಅದರ ಹರಿವು ತುಂಬ ಇದೆ, ತುಂಬ ದೊಡ್ಡದು. ಇತಿಹಾಸದ ಹರಿವು, ಇತಿಹಾಸದ ಆಳ ತುಂಬ, ನಮ್ಮ ವಿಚಾರಕ್ಕೆ ನಿಲುಕದಷ್ಟು ಆಳ ಇತಿಹಾಸದ ಒಳಗಡೆ ಇದೆ. ಹೀಗಾಗಿ ಯಾವುದೇ ಒಂದು ಸಂದರ್ಭದಲ್ಲಿ ಇತಿಹಾಸದ ಬಗ್ಗೆ ಮಾತನಾಡುವಾಗ ಒಂದು ಚೌಕಟ್ಟನ್ನು ಹಾಕಿಕೊಳ್ಳುವಂತಹ ಒಂದು ಮನಸ್ಥಿತಿ ಬೆಳೆದು ಬಂದಿರೋದು ಅದಕ್ಕಾಗಿ. ಆ ಚೌಕಟ್ಟಿಲ್ಲದೆ ಹೋದರೆ ನಮಗೆ ಎಲ್ಲಿ ಹೋಗಬೇಕು, ಏನು ಹೇಳಬೇಕು, ಏನು ಕೇಳಬೇಕು, ಏನು ಮಾತಾಡಬೇಕು, ಯಾವುದು ನಮ್ಮ ಅರಿವಿಗೆ ಬರೋದಿಲ್ಲ. ಹೀಗಾಗಿ ಇವತ್ತು ನಮ್ಮ ಸಂಘ ಹಾಕಿಕೊಂಡಂಥ ಚೌಕಟ್ಟು ಯಾವುದು ಗೊತ್ತೇ? ಉತ್ತರ ಕನ್ನಡ. ಇದು ಚೌಕಟ್ಟು. ಆ ಚೌಕಟ್ಟನ್ನು ಮೀರಲ್ಲ ಮತ್ತು ಸಮಯವನ್ನು ಮೀರಲ್ಲ. ನನಗೆ ಕೊಟ್ಟಂತಹ ಸಮಯ, ಕೃಷ್ಣಮೂರ್ತಿ ಅವರು ಹೇಳಿದ ಹಾಗೆ 1 ಗಂಟೆಯಿಂದ 1:15 ಗಂಟೆ. ನಾನು ಯಾವಾಗ ನಿಲ್ಲಿಸ್ತೇನೆ ಮಾತು, ನನಗೆ ಕಾಲೇಜ್ ಅಲ್ಲ, ಇದು ಬೆಲ್ ಹೊಡೆಯುವ ಅವಶ್ಯಕತೆ ಇಲ್ಲ. ಸಾಮಾನ್ಯವಾಗಿ ಮಾಸ್ತರಿಗೆ ಭಾಷಣಕ್ಕೆ ಕೊಟ್ಟರೆ ಬೆಲ್ ಹೊಡೆದ ಮೇಲೆ ನಿಲ್ಲಿಸುವಂತ ಒಂದು ವಾಡಿಕೆ ಇದೆ. ಅಥವಾ ನನಗೆ ಬೆಲ್ ಬೇಡ,
ಹೇಳ್ತಾ ಇದ್ದೆ, ನಾನು ಯಾವಾಗ ನಿಮ್ಮ ಮುಖ ನಿಮ್ಮ ಮನಸ್ಸು ಅದೇ ಬೆಲ್ಲ ಎಲ್ಲಿಗೆ ನಾನು ನಿಲ್ಲಿಸ್ತಾ ಇದ್ದೇನೋ ಅಲ್ಲಿಗೆ ಎಲ್ಲೋ ಒಂದ್ ಕಡೆ ನಿಮಗೆ ನಾಟಕದೆಡೆಗಿನ ಆಸಕ್ತಿ ಹೆಚ್ಚಾಯಿತು ಅಂತ ತಿಳ್ಕೊಂಡು ನಾನು ನಿಲ್ಲಿಸ್ತೇನೆ. ಯಾಕೆಂದ್ರೆ 1.25 ಗಂಟೆಗೆ ಮುಗಿಸುವ ವಿಷಯ ಅಲ್ಲ ಇದು, ಅದಕ್ಕೋಸ್ಕರ ಹೇಳಿದೆ. ಯಾಕೆಂದ್ರೆ ಉತ್ತರ ಕನ್ನಡ ಜಿಲ್ಲೆ ಇತಿಹಾಸ 1.25 ಗಂಟೆಗೆ ನಿಲ್ಲಿಸುವಷ್ಟು ವಿಷಯ ಅಲ್ಲ. ಮೊದಲನೇದಾಗಿ ಸಾಮಾನ್ಯವಾಗಿ ನಾನು ಎಲ್ಲ ಕಡೆ ಹೋದಲ್ಲಿ ಹೇಳುವುದುಂಟು, ಆರಂಭದಲ್ಲಿ ಇತಿಹಾಸದೆಡೆಗೆ ಬಂದಾಗ ಇತಿಹಾಸ ಎಂಬುದು ನಮ್ಮ ಬದುಕಿನ ಮಿರರ್. ನಮ್ಮ ಬದುಕು ಒಂದು ವಾಹನ ಅಂತ ಪರಿಗಣಿಸಿದ್ರೆ ಈ ವಾಹನಕ್ಕೊಂದು ಮಿರರ್ ಬೇಕಲ್ವೇ? ನಮ್ಮ ಬದುಕು ಎಂಬ ವಾಹನದ ಮಿರರ್ ಇತಿಹಾಸ. ಅರ್ಥ ಮಾಡ್ಕೊಂಡ್ಬಿಡಿ. ಇಲ್ಲದೆ ಹೋದ್ರೆ ನಮ್ಮ ವಾಹನಕ್ಕೆ ಅಪಘಾತ ಆಗುತ್ತೆ. ಇತಿಹಾಸ ಎಂಬ ಮಿರರ್ ನಮ್ಮ ಬದುಕಿನಲ್ಲಿ ಇಲ್ಲ ಅಂದ್ರೆ ಎಲ್ಲೋ ಒಂದು ಕಡೆ ಅಪಘಾತ ಆಗುತ್ತದೆ. ಬದುಕು ಎಂಬ ಬೌದ್ಧಿಕ ಅಪಘಾತ ಆಗುತ್ತದೆ. ಭೌತಿಕ ಅಪಘಾತ ಅಲ್ಲ, ಬೌದ್ಧಿಕ ಅಪಘಾತ ಆಗುತ್ತದೆ. ಹೀಗಾಗಿ ನಮ್ಮ ಬದುಕು ಎಂಬ ವೆಹಿಕಲ್ಗೆ ಇತಿಹಾಸ ಎಂಬ ಮಿರರ್ ಬೇಕು ಎಂದು ಹೇಳ್ತಾ ಪ್ರಾರಂಭ ಮಾಡ್ತೇನೆ. ಕೌತುಕಗಳ ಪಟ್ಟಿ ಹೇಗಿದೆ ಗೊತ್ತಾ? ನಮ್ಮ ಜಿಲ್ಲೆಯ ಕೌತುಕಗಳು ಹೇಳ್ತಾ ಹೋದ್ರೆ ಎಲ್ಲಿಂದ ಪ್ರಾರಂಭ ಮಾಡಲಿ ಹೀಗೆ ಯೋಚನೆ ಮಾಡಿದ್ರೆ ನಿಮ್ಮ ಕಾರ್ಯದರ್ಶಿಗಳ ಊರಿಂದನೇ ಪ್ರಾರಂಭ ಮಾಡಬೇಕಲ್ವ. ಕೃಷ್ಣಮೂರ್ತಿ ಅವರು ತುಂಬಾ ಪ್ರೀತಿಯಿಂದ ಕರೆದಾಗ ತಕ್ಷಣ ನಾನು ಒಪ್ಕೊಂಡಿದ್ದಕ್ಕೆ ನಮ್ಮ ಜಿಲ್ಲೆಯ ಜನರು ಇರ್ತಾರೆ, ಒಂದು ಅಭಿಮಾನ. ಎಲ್ಲೋ ಉಪನ್ಯಾಸ, ಯಾರದೋ ಪ್ರದೇಶದಲ್ಲಿ ಉಪನ್ಯಾಸ ಕೊಡುವುದು ಬೇರೆ, ಆದರೆ ಇನ್ನೊಂದು ಊರಿಗೆ ಬಂದು ನಮ್ಮೂರಿನವರ ಜೊತೆಗೆ ನಮ್ಮೂರಿನ ಕಥೆಯನ್ನು ಕೇಳುವುದು, ಹೇಳುವುದು, ಆ ವಿಚಾರದ ಮಂಥನ ಇದೆಯಲ್ಲ, ಇದೊಂದು ವಿಶೇಷ ಪುಳುಕವನ್ನು ಕೊಡ್ತದೆ, ವಿಶೇಷ ಆನಂದವನ್ನು ಕೊಡುವ ಸಂಗತಿ. ಹೀಗಾಗಿ ಆರಂಭ ಮಾಡಬೇಕಾದದ್ದು ಕಾರ್ಯದರ್ಶಿಗಳ ಊರಿಂದನೇ. ಬನವಾಸಿಯಿಂದಲೇ ಪ್ರಾರಂಭ ಮಾಡಬೇಕು. ಬನವಾಸಿ ಕೃಷ್ಣಮೂರ್ತಿ ಅವರು ಕಾರ್ಯದರ್ಶಿಗಳು ಅನ್ನೋ ಕಾರಣಕ್ಕಾಗಿ ಅವ್ರ ಊರಿಂದ ಪ್ರಾರಂಭ ಮಾಡ್ತಾ ಇಲ್ಲ. ನಾನು ಉತ್ತರ ಕನ್ನಡ ಜಿಲ್ಲೆಯ ಇತಿಹಾಸಕ್ಕೊಂದು ಗಟ್ಟಿತನವನ್ನು ಕೊಟ್ಟ ಊರು ಬನವಾಸಿ ಎಂಬ ಕಾರಣಕ್ಕೋಸ್ಕರ. ಉತ್ತರ ಕನ್ನಡ ಜಿಲ್ಲೆಯ ಪ್ರತಿ ಹಳ್ಳಿಗೂ ಒಂದು ಇತಿಹಾಸದ ಕೌತುಕ ಇದೆ. ಪ್ರತಿ ಹಳ್ಳಿಗೂ ಕೂಡ ನೀವು ಯಾವ ಹಳ್ಳಿ ತಗೊಂಡ್ರು ಆ ಹಳ್ಳಿಗೊಂದು ಕೌತುಕದ ಕಥೆ ಇದೆ. ಉತ್ತರ ಕನ್ನಡ ಜಿಲ್ಲೆಯ ಇತಿಹಾಸ ಆರಂಭ ಆಗುವುದು ಸುಮಾರು 20,000 ವರ್ಷಗಳ ಹಿಂದಿನಿಂದ. ಏನ್ ಹೇಳ್ತಾ ಇದ್ದೇನೆ ಒಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. 20,000 ವರ್ಷನ ಏನ್ ಬ್ಲೈಂಡ್ ಆಗಿ ಹೇಳ್ತಾ ಇದ್ದಾರಾ, ಏನ್ ಎಕ್ಸಾಜುರೇಷನ್ ಹೀಗೆಲ್ಲ ಅನ್ಕೋಬಹುದು ನೀವು. 20,000 ವರ್ಷಗಳು ಅಂತ ಹೇಳಲಿಕ್ಕೆ ಕಾರಣ ಇದೆ. ಯಾಕೆ 21 ಹೇಳಿಲ್ಲ, 30 ಹೇಳಿಲ್ಲ, 40,000 ವರ್ಷ ಅಂತ ಹೇಳಿಲ್ಲ. 18ರಿಂದ 20,000 ವರ್ಷಗಳ ಹಿಂದೆ ನಿಖರವಾಗಿ ನಾನು ಹೋಗ್ತಾ ಇದ್ದೇನೆ. ಯಾಕೆ ಅಂದ್ರೆ ನಾವು ನಮ್ಮ ಈ ನಾಗರಿಕ ಬದುಕಿನ ಹಿಸ್ಟ್ರಿಗೆ ಒಂದು ಮಾನದಂಡವನ್ನು ಮಾಡ್ಕೊಂಡಿದ್ದೇವೆ, ಒಂದು ಚೌಕಟ್ಟನ್ನು ಮಾಡ್ಕೊಂಡಿದ್ದೇವೆ. ಒಂದು ಪ್ರದೇಶದ ಹಿಸ್ಟ್ರಿ ಪ್ರಾರಂಭ ಆಗುವುದು ಎಲ್ಲಿಂದ ಗೊತ್ತಾ? ಒಂದು ಪ್ರದೇಶದ ಹಿಸ್ಟ್ರಿ ಪ್ರಾರಂಭ ಆಗಬೇಕು, ಆ ಪ್ರದೇಶದಲ್ಲಿ ಜನವಸತಿ ಎಲ್ಲಿಂದ ಪ್ರಾರಂಭ ಆಯಿತು ಅಲ್ಲಿಂದ, ಅದು ಮಾನದಂಡ. ಜನವಸತಿಯೇ ಇಲ್ಲ ಒಂದು ಪ್ರದೇಶದಲ್ಲಿ ಅಂದ್ರೆ ಅಫ್ಕೋರ್ಸ್ ಆ ಪ್ರದೇಶಕ್ಕೆ ಹಿಸ್ಟ್ರಿನೇ ಇಲ್ಲ ಅಂತ ಅಲ್ಲ. ಹಿಸ್ಟ್ರಿ ಅಂತ ತಗೊಂಡ್ರೆ ಆ ಭೂಮಿ ಯಾವ ಹುಟ್ಟೋ ಅಲ್ಲಿಂದನೇ ತಗೋಬೇಕು, ಹಾಗೆ ತಗೊಳ್ತಾರೆ ಅಲ್ಲ, ಹಾಗಲ್ಲ. ಒಂದು ಈಗ ನಾವು ವ್ಯಾವಹಾರಿಕವಾಗಿ ಹೇಳಬೇಕು ಅಂದ್ರೆ ಒಂದು ಪ್ರದೇಶದಲ್ಲಿ ಲೈಫ್ ಯಾವಾಗ ಸ್ಟಾರ್ಟ್ ಆಯಿತೋ, ಜೀವನ ಯಾವಾಗ ಪ್ರಾರಂಭ ಆಯಿತೋ ಅಲ್ಲಿಂದ ಆ ಪ್ರದೇಶದ ಇತಿಹಾಸ ಪ್ರಾರಂಭ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಜೀವನ ಪ್ರಾರಂಭ ಆಗಿದ್ದು 18,000-20,000 ವರ್ಷಗಳ ಹಿಂದೆ. ಅಂದ್ರೆ ಮನುಷ್ಯ ಅಲ್ಲಿಂದ ಜೀವನವನ್ನ ಕಟ್ಕೊಂಡ. ಅದನ್ನು ನಾವು ಮಿಸೋಲಿಥಿಕ್ ಪೀರಿಯಡ್ ಅಂತ ಹೇಳ್ತೇವೆ ಅಥವಾ ಮೆಗಾಲಿಥಿಕ್ ಪೀರಿಯಡ್ ಅಂತ ಹೇಳ್ತೇವೆ. ಇದು ನಾವು ಅಧ್ಯಯನದ ಅನುಕೂಲಕ್ಕಾಗಿ ಮಾಡಿಕೊಂಡಂತ ಹೆಸರಿವೆಲ್ಲ. ಬೃಹತ್ ಶಿಲಾಯುಗ, ಇತ್ತೀಚೆಗೆ ನೀವು ಒಂದು ಸುದ್ದಿಯನ್ನು ಓದಿರಬಹುದು. ಈಗ ಒಂದು ವಾರದ ಹಿಂದೆ ಆರ್ಕಿಯಾಲಜಿ ಸರ್ವೆ ಆಫ್ ಇಂಡಿಯಾದವರು, ಭಾರತೀಯ ಪುರಾತತ್ವ ಇಲಾಖೆ ಅಂತ ಒಂದಿದೆ, ಅವರು
ಒಂದು ಟೀಮನ್ನು ಕರಾವಳಿ ರೀಜನ್ಗೆ ಕಳಿಸಿದ್ರು. ಅಲ್ಲಿ ಕಾರವಾರ ಗೋಕರ್ಣ ಈ ಭಾಗ ಕುಮಟ ಭಾಗಕ್ಕೆ ಅಲ್ಲಿ ಒಂದು ರಿಸರ್ಚ್ ಆಗಿ ಇಮಿಡಿಯೇಟ್ಲಿ ಒಂದು ಕೇಂದ್ರ ಸರ್ಕಾರದ ಈ ಪುರಾತತ್ವ ಇಲಾಖೆಯ ಸೈಟಲ್ಲೇ ಒಂದು ಮೆಸೇಜನ್ನು ಅವರು ಡ್ರಾಫ್ಟ್ ಮಾಡಿ ಹಾಕಿದ್ರು, ಪೋಸ್ಟ್ ಮಾಡಿದ್ರು. ಮೆಸೊಲಿಥಿಕ್ ಸೈಟ್ ಫೌಂಡ್ ಇನ್ ಉತ್ತರ ಕನ್ನಡ. ಉತ್ತರ ಕನ್ನಡದಲ್ಲಿ ಬೃಹತ್ ಶಿಲಾಯುಗದ ಒಂದು ನೆಲೆ ಕಂಡು ಬಂದಿದೆ. ಆ ನೆಲೆ 18ರಿಂದ 20,000 ವರ್ಷದ ಹಿಂದಿನ ನೆಲೆ. ಆಗಲೇ ಇಲ್ಲಿ ಜನವಸತಿ ಇತ್ತು ಹೇಳುವುದರ ಅರ್ಥ. ನಾನೀಗ ಒಂದು 4-5 ವರ್ಷದ ಹಿಂದೆ ಈ ಕುಮಟಾ ರೋಡಲ್ಲಿ ಒಂದು ಸಾಯಿ ಮನೆ ಅಂತ ಒಂದು ಪ್ಲೇಸ್ ಬರುತ್ತೆ, ಹಳ್ಳಿ. ಆ ಸಾಯಿ ಮನೆಯಲ್ಲಿ ಅವ್ರು ಏನೋ ಒಂದು ವರ್ಕ್ ಮಾಡಬೇಕಾದ್ರೆ ಒಂದಷ್ಟು ಭೂಮಿಯ ಕೆಳಗೆ ಒಂದಷ್ಟು ಫಾಸಿಲ್ಸು ಮತ್ತೆ ಏನೇನೋ ಒಂದಷ್ಟು ಪಾಟ್ರಿ ಪೀಸಸ್ ಎಲ್ಲ ಸಿಕ್ತು. ಆಗ ಹೋಗಿದ್ದೆ ಅದನ್ನು ನೋಡ್ಲಿಕ್ಕೆ. ಅದು ಕೂಡ ಬೃಹತ್ ಶಿಲಾಯುಗ ಕಾಲಕ್ಕೆ ಸಂಬಂಧಪಟ್ಟದ್ದು. ನೋಡಿ, ಈಗ ಒಂದು 15 ದಿವಸದ ಹಿಂದೆ ASIದವರು ಏನು ಕಂಡುಹಿಡಿರಲ್ಲ, ಅದೇ ಮಾದರಿಯ ಕುರುಗಳು ನನಗೆ ಒಂದು 3-4 ವರ್ಷಗಳ ಹಿಂದೆ ಸಾಯಿಮನೆ ಏರಿಯಾದಲ್ಲೂ ಕೂಡ ಕಂಡಿತು. ಹೇಗೆ ಅದು ಸಿಂಕ್ ಆಗತ್ತೆ ಅಂತಂದ್ರೆ, ಬೃಹತ್ ಶಿಲಾಯುಗದ ಸಂದರ್ಭದಲ್ಲಿಯೇ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಜನವಸತಿ ಇದ್ದು ಹೇಳುವುದನ್ನು ಇದು ಸಾಬೀತುಪಡಿಸ್ತದೆ. ಇಲ್ಲಿಂದ ಪ್ರಾರಂಭ ಆಗ್ತದೆ ಜನವಸತಿ. ಆಮೇಲೆ ನಿಯೋಲಿಥಿಕ್ ಪೀರಿಯಡ್ ಅಲ್ಲಿ ಅದರ ಪ್ರಭಾವ ಹೆಚ್ಚಾಯಿತು. ಅಂದ್ರೆ ಕೃಷಿ ಪ್ರಾರಂಭ ಆಯಿತು. ಕೃಷಿಗಳೆಲ್ಲ ಪ್ರಾರಂಭ ಆಗಿದ್ದು ಸುಮಾರು 8ರಿಂದ 10,000 ವರ್ಷಗಳ ಹಿಂದಿನಿಂದ. ನವಶಿಲಾಯುಗ ಅಂತ ಕರಿತೇವೆ. ಅದರ ಸೈಟ್ಸ್ಗಳು ಕೂಡ ಈ ಬನವಾಸಿ ಸುತ್ತಮುತ್ತಲು ನಮಗೆ ಕಂಡು ಬಂದಿದೆ. ಬನವಾಸಿ ಏರಿಯಾದ ಸುತ್ತಮುತ್ತಲು ವರದಾ ನದಿಯ ದಂಡೆಯ ಮೇಲೆ ನವಶಿಲಾಯುಗದ ಒಂದಷ್ಟು ಜನವಸತಿಯ ಕುರುಹುಗಳು ಕೂಡ ಪತ್ತೆಯಾಗುತ್ತೆ. 8ರಿಂದ 10,000 ವರ್ಷಗಳ ಹಿಂದಿನ ಕಥೆ ಇದು. ಆಶ್ಚರ್ಯ ಆಗುತ್ತೆ ನಮಗೆ ಇದನ್ನು ಕೇಳಿದರೆ. ಇಂತಹ ಒಂದು ಅತ್ಯಂತ ಪುರಾತನವಾದಂತಹ ಜನವಸತಿ ಇದ್ದಂತಹ ಒಂದು ಪ್ರದೇಶ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ಇದು ನಮಗಿರುವಂತಹ ಪ್ರಾಥಮಿಕ ದಾಖಲೆಗಳು. ಇನ್ನು ನೇರವಾಗಿ ನಾನು ಬರ್ತಾ ಇರುವಂಥದ್ದು ಬನವಾಸಿ. ಬನವಾಸಿ ಎಷ್ಟು ಜನ ಇಲ್ಲಿ ಕುಳಿತವರಲ್ಲಿ ಎಷ್ಟು ಜನ ಬನವಾಸಿಯನ್ನು ನೋಡಿದ್ದೀರಿ ನನಗೆ ಗೊತ್ತಿಲ್ಲ. ಬಹುಶಃ ಎಲ್ಲರೂ ನೋಡಿದ್ದೀರಿ ಅನ್ಕೋತೀನಿ. ಪ್ರತಿಯೊಬ್ಬರು ಕೂಡ ಬನವಾಸಿಯನ್ನು ನೋಡಿದ್ದೀರಿ ಅನ್ಕೋತೀನಿ. ಬನವಾಸಿ ಅಂದ ತಕ್ಷಣ ನಮ್ಮ ಕಣ್ಣೆದುರಿಗೆ ಬರುವಂಥದ್ದು ಏನು? ಮಧುಕೇಶ್ವರ ದೇವಾಲಯ ಅಲ್ವಾ? ಮಧುಕೇಶ್ವರ ದೇವಾಲಯ. ಬನವಾಸಿಯ ಉದ್ದಕ್ಕೆ ಹೇಳ್ತೇನೆ. ಮಧುಕೇಶ್ವರ ದೇವಾಲಯ ನಿರ್ಮಾಣ ಆಗುವ 600ರಿಂದ 800 ವರ್ಷ ಮೊದಲೇ ಇಡೀ ದಕ್ಷಿಣ ಭಾರತದ ಅತ್ಯಂತ ಪ್ರಭಾವಿ ವ್ಯಾಪಾರಿ ಕೇಂದ್ರವಾಗಿತ್ತು ಬನವಾಸಿ. ಯೋಚನೆ ಮಾಡಿ, ಮಧುಕೇಶ್ವರ ದೇವಾಲಯ ನಿರ್ಮಾಣ ಆಗುವ 600ರಿಂದ 800 ವರ್ಷಗಳ ಮೊದಲೇ ಬನವಾಸಿಯಲ್ಲಿ ಚಿನ್ನ, ಮುತ್ತು, ರತ್ನ, ವಜ್ರ, ವೈಡೂರ್ಯಗಳು ಮಾರಾಟ ಆಗ್ತಾ ಇದ್ವು. ಇಡೀ ದಕ್ಷಿಣ ಭಾರತದಿಂದ ಈ ಪ್ರದೇಶಕ್ಕೆ ಬಂದು ಅಲ್ಲಿ ವ್ಯಾಪಾರಗಳು ನಡೀತಾ ಇದ್ವು. ಬನವಾಸಿಯ ಈ ಮುಖ ನಮಗೆ ಗೊತ್ತೇ ಇಲ್ಲ. ಗೊತ್ತಿದೆಯಾ? ಈ ಮುಖ ನಮಗೆ ಪರಿಚಯವೇ ಇಲ್ಲ. ಬನವಾಸಿಯ ಈ ಮುಖ. ಯಾವುದೋ ಒಂದು ಸಾಮ್ರಾಜ್ಯ ಒಂದು ಪ್ರದೇಶದಲ್ಲಿ ರಾಜಧಾನಿಯನ್ನು ನಿರ್ಮಾಣ ಮಾಡಿಕೊಡುತ್ತದೆ ಅಂತಂದ್ರೆ ಆ ಪ್ರದೇಶಕ್ಕೆ ಒಂದು ಸಾಂಸ್ಕೃತಿಕ, ಆರ್ಥಿಕ, ಸಾಮಾಜಿಕ ಹಿನ್ನೆಲೆ ಇರಬೇಕು. ಸಾಮಾಜಿಕವಾಗಿ, ಆರ್ಥಿಕವಾಗಿ, ಸಾಂಸ್ಕೃತಿಕವಾಗಿ ಒಂದು ಪ್ರದೇಶ ಆಧ್ಯಾತ್ಮಿಕವಾಗಿಯೂ ಆ್ಯಡ್ ಮಾಡಬಹುದು. ಒಂದು ಪ್ರದೇಶದಲ್ಲಿ ಒಂದು ಪ್ರಾಮುಖ್ಯತೆ ಇದ್ದಾಗ ಮಾತ್ರ ಒಂದು ಮನೆತನದವರು ಇದನ್ನು ನಾವು ಕ್ಯಾಪಿಟಲ್ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡಬೇಕು. ಕರ್ನಾಟಕದ ರಾಜಧಾನಿ ಬೆಂಗಳೂರೇ ಯಾಕಾಗಬೇಕು? ಕಾರಣ ಇಲ್ವಾ? ಇಷ್ಟೊಂದು ಪಟ್ಟಣಗಳ ಮಧ್ಯೆ ಬೆಂಗಳೂರನ್ನೇ ನಾವು ಯಾಕೆ ಕ್ಯಾಪಿಟಲ್ ಅಂತ ಮಾಡ್ಕೊಂಡ್ವಿ? ಕಾರಣಗಳು ನಿಮಗೆ ಗೊತ್ತಿದೆ. ಯಾಕೆ ಬೆಂಗಳೂರು ಡಿಸರ್ವ್ ಫಾರ್ ದಿ ಕ್ಯಾಪಿಟಲ್ ಆಫ್ ಕರ್ನಾಟಕ? ಅದೇ ಕಾರಣಕ್ಕೆ ಇಡೀ ಕರ್ನಾಟಕದ ಫಸ್ಟ್ ಕ್ಯಾಪಿಟಲ್, ಈಗ ರಾಜಧಾನಿ ನಮ್ದು ಬೆಂಗಳೂರು. ಇಡೀ ಕರ್ನಾಟಕದ ಮೊದಲ ರಾಜಧಾನಿ ಯಾವುದಾದ್ರೂ ಒಂದು ಜಿಲ್ಲೆಯಲ್ಲಿ ಇದ್ರೆ ಅದು ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ, ದಟ್ ಇಸ್ ಬನವಾಸಿ. ಬೇರೆ ಯಾವ ಜಿಲ್ಲೆಯಲ್ಲೂ ಫಸ್ಟ್ ಕ್ಯಾಪಿಟಲ್ ಇರಲಿಲ್ಲ. ಫಸ್ಟ್ ಕ್ಯಾಪಿಟಲ್ ಅನ್ನುವ ಸ್ಥಾನ ಬರೋದು ಉತ್ತರ ಕನ್ನಡಕ್ಕೆ ಮಾತ್ರ. ಇಟ್ ಈಸ್ ಬಿಕಾಸ್ ಆಫ್ ಬನವಾಸಿ.
ಶ್ರೇಷ್ಠತೆ. ಬನವಾಸಿ ಅಂದ ತಕ್ಷಣ ಮಧುಕೇಶ್ವರ ದೇವಾಲಯ ಹೇಳಿದ್ರು. ಇನ್ನೂ ಒಂದು ಬರುತ್ತೆ ಮನಪಟಲದಲ್ಲಿ. ಸಾಮಾನ್ಯವಾದಂತಹ ಒಂದು ಇತಿಹಾಸದ ಪ್ರಜ್ಞೆ ಇರುವವರಿಗೆ ತಕ್ಷಣ ನೆನಪಿಗೆ ಬರುವುದು ಕದಂಬರು ಅಲ್ವಾ? ಯಾಕೆಂದ್ರೆ ಬನವಾಸಿಗೆ ಜೊತೆಯಲ್ಲೇ ಕದಂಬರ ಹೆಸರು ಸೇರ್ಪಡೆಯಾಗುವುದಿಲ್ಲ. ಆದರೆ ಕದಂಬರು ಬನವಾಸಿಯನ್ನ ರಾಜಧಾನಿಯನ್ನಾಗಿ ಮಾಡಿಕೊಳ್ಳುವ ಅರ್ಧ ಶತಮಾನಗಳಷ್ಟು ಮೊದಲೇ ಬನವಾಸಿ ಒಂದು ಪ್ರಸಿದ್ಧ ಬೌದ್ಧ ಕೇಂದ್ರವಾಗಿತ್ತು. ಈ ಮುಖ ಗೊತ್ತಿಲ್ಲ. ಒಂದು ಪ್ರಸಿದ್ಧ ಬೌದ್ಧ ಕೇಂದ್ರವಾಗಿತ್ತು ಬನವಾಸಿ. ಬನವಾಸಿಯಲ್ಲಿ ಸಾಕಷ್ಟು ಉತ್ಖನನಗಳಾಗಿವೆ. ಉತ್ಖನನ ಅಂದ್ರೆ ನಿಮಗೆ ಅರ್ಥ ಆಗ್ಬೋದು, ಎಕ್ಸ್ಕವೇಷನ್, ಸೈಂಟಿಫಿಕ್ ಡಿಗಿಂಗ್ ಆಫ್ ಅರ್ತ್. ಭೂಮಿಯ ಒಂದು ಪ್ರದೇಶವನ್ನ ವೈಜ್ಞಾನಿಕವಾಗಿ ಇತಿಹಾಸದ ದೃಷ್ಟಿಕೋನದಲ್ಲಿ ಅಗೆಯುವ ಒಂದು ಪ್ರಕ್ರಿಯೆಗೆ ಉತ್ಖನನ ಅಂತ ಕರೀತೇವೆ. ಸೈಂಟಿಫಿಕ್ ಡಿಗಿಂಗ್ ಸುಮ್ಮನೆ ಆಗೋದಲ್ಲ. ಮನಸ್ಸಿಗೆ ಬಂದ ಲೋಕ ಅಗೆಯುವುದಕ್ಕೆಲ್ಲ ಉತ್ಖನನ ಅಂತ ಕರೀಲಿಕ್ಕೆ ಆಗಲ್ಲ. ಕ್ಷೇತ್ರಾನ್ವೇಷಣೆಯನ್ನು ಮಾಡಿ ಈ ಪ್ರದೇಶದಲ್ಲಿ ಆಳದಲ್ಲಿ ಏನೋ ಒಂದಷ್ಟಿದೆ ಅಂತ ಗೊತ್ತಾದ ಮೇಲೆ ಆ ಪ್ರದೇಶದ ಸೈಟ್ ಅನ್ನ ಡಿಗ್ ಮಾಡುವಂತಹ ಒಂದು ಪ್ರಕ್ರಿಯೆಗೆ ಎಕ್ಸ್ಕವೇಷನ್ ಅಂತ ಕರೀತಾರೆ. ಬನವಾಸಿಯ ಅನೇಕ ಪ್ರದೇಶಗಳಲ್ಲಿ ಈ ತರ ಎಕ್ಸ್ಕವೇಷನ್ ಆಗಿದೆ. ಆ ಎಕ್ಸ್ಕವೇಷನ್ ನ ತುಂಬಾ ಆಳವಾದ ಕೆಲವೊಂದು ಲೇಯರ್ಸ್ಗಳಲ್ಲಿ, ಇಫ್ ಐ ನಾಟ್ 5 ಅಥವಾ 6ನೇ ಪದರದಲ್ಲಿ ಕೆಳಗಡೆ ಹೋದಾಗ 5 ಅಥವಾ 6ನೇ ಲೇಯರ್ ಅಲ್ಲಿ ಬೌದ್ಧ ಗುರುಗಳೇ ಸಿಕ್ಕಿದ್ರು. ಬುದ್ಧಿಸಂ ರಿಲೇಟೆಡ್ ಗುರುಗಳೇ ಸಿಕ್ಕಿದ್ರು. ಪ್ರಸಿದ್ಧ ಬೌದ್ಧ ಕೇಂದ್ರವಾಗಿತ್ತು ಬನವಾಸಿ. ಹಾಗಾದ್ರೆ ಯಾಕೆ ಬುದ್ಧಿಸಂ ಈಗ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬುದ್ಧಿಸಂ ಇಲ್ಲ? ವಿಚಿತ್ರ ಇದೆ, ಒಂದು ಹೇಳ್ತೇನೆ. ಬುದ್ಧಿಸಂ ಇಲ್ಲ, ಅದಕ್ಕೆ ಬೇರೆ ಬೇರೆ ಕಾರಣ. ಬೌದ್ಧ ಧರ್ಮದಲ್ಲಿ 2 ಪ್ರಸಿದ್ಧ ಗ್ರಂಥಗಳು ಇದೆ. ಆ ಗ್ರಂಥಗಳ ಹೆಸರು ದೀಪವಂಶ ಮತ್ತು ಮಹಾವಂಶ. ದೀಪವಂಶ ಮತ್ತು ಮಹಾವಂಶ. ಈ ದೀಪವಂಶ ಮತ್ತು ಮಹಾವಂಶದಲ್ಲಿ ಬನವಾಸಿಯ ಒಂದು ಕೌತುಕದ ಕಥೆ ಇದೆ. ಅದು ಸುಮಾರು 2300 ವರ್ಷಗಳ ಹಿಂದಿನ ಕಥೆ. ಇಲ್ಲಿಂದ 2300 ವರ್ಷದ ಹಿಂದೆ ಹೋಗ್ಬೇಕು ನೀವು. 2300 ವರ್ಷದ ಹಿಂದೆ ಬನವಾಸಿಯಿಂದ ಹೊನ್ನಾವರದ ಬಂದರಿನ ಮೂಲಕ ಅನುರಾಧಪುರಕ್ಕೆ ಸಾವಿರಾರು ಬೌದ್ಧ ಭಿಕ್ಷುಗಳು ತೆರಳಿದರು ಅಂತ ಬರುತ್ತೆ. ಮಾಂಕ್ಸ್, ಬುದ್ಧಿಸ್ಟ್ ಮಾಂಕ್ಸ್, ಬೌದ್ಧ ಸನ್ಯಾಸಿಗಳು ಬನವಾಸಿಯಿಂದ ಹೊನ್ನಾವರ ಬಂದರಿನ ಮೂಲಕ ಅನುರಾಧಪುರಕ್ಕೆ ತೆರಳಿದರು. ಅನುರಾಧಪುರ ಅಂದ್ರೆ ಯಾವುದು? ಶ್ರೀಲಂಕಾ. ಶ್ರೀಲಂಕಾಕ್ಕೆ ಅನುರಾಧಪುರ ಅಂತ ಒಂದು ಕಾಲದಲ್ಲಿ ಹೆಸರಿತ್ತು. ಶ್ರೀಲಂಕಾಕ್ಕೆ ಸಿಂಹಳ ಅನ್ನೋದು ಗೊತ್ತಿದೆ, ಸಿಲೋನ್ ಅನ್ನೋದು ಗೊತ್ತಿದೆ, ಶ್ರೀಲಂಕಾ ಅನ್ನೋದು ಗೊತ್ತಿದೆ ಅಲ್ವಾ? ಲಂಕೆ ಅನ್ನೋದು ಗೊತ್ತಿದೆ. ತುಂಬಾ ಹಿಂದೆ ಹೋದ್ರೆ ಲಂಕೆ, ರಾವಣನ ಲಂಕೆ. ಸೊ ಲಂಕೆ, ಸಿಂಹಳ, ಸಿಲೋನ್, ಶ್ರೀಲಂಕಾ, ಇಷ್ಟ ಹೆಸರು ಮಾತ್ರ ಪ್ರಚಲಿತ. ಅದರ ಮಧ್ಯದಲ್ಲಿ ಒಂದು ಹೆಸರು ಬಿಟ್ಟೋಗಿದೆ, ಅದೇ ಅನುರಾಧಪುರ. ಆ ಅನುರಾಧಪುರಕ್ಕೂ ಬನವಾಸಿಗೂ ಲಿಂಕ್ ಆಗುತ್ತೆ. ಅನುರಾಧಪುರದಲ್ಲಿ ಒಬ್ಬ ರಾಜ ಇದ್ದ 2300 ವರ್ಷಗಳ ಹಿಂದೆ. ಅವನ ಹೆಸರು ಹುಟ್ಟಗಾಮಿನಿ ಅಂತ. ಆ ರಾಜನ ಹೆಸರೇ ಹುಟ್ಟಗಾಮಿನಿ ಅಂತ. ಹುಟ್ಟಗಾಮಿನಿ ಹೇಳುವಂತಹ ರಾಜನ ಸಿಂಹಾಸನಾರೋಹಣ ಸಮಾರಂಭಕ್ಕೆ ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿಯಿಂದ ಹೊನ್ನಾವರ ಬಂದರಿನ ಮೂಲಕವಾಗಿ ಸಾವಿರಾರು ಬೌದ್ಧರು ತೆರಳಿರುವುದು ಸಂಗತಿ ನಮಗೆ ದೀಪವಂಶದಲ್ಲಿ ಸಿಗ್ತದೆ, ಬೌದ್ಧರ ಕೃತಿಯಲ್ಲಿ ಸಿಗ್ತದೆ. ಸಾವಿರಾರು ಬೌದ್ಧರು ಹೋದು ಅಂದ್ರೆ ಎಷ್ಟು ದೊಡ್ಡ ಬೌದ್ಧ ಕೇಂದ್ರ ಆಗಿರ್ಲಿಕ್ಕೆ ಸಾಕು ಬನವಾಸಿ. ಯೋಚನೆ ಮಾಡಿ, ಎಷ್ಟು ದೊಡ್ಡ ಕೇಂದ್ರ ಆಗಿರಬಹುದು. ಅಂತಹ ಒಂದು ಬೌದ್ಧ ಕೇಂದ್ರ ನಶಿಸಿ ಹೋಗುತ್ತದೆ. ಅದೊಂದು ಸಂಪೂರ್ಣವಾಗಿ ಬೇರೆ ಮುಖವನ್ನೇ ಮಾಡಿಕೊಂಡಿದ್ದು ಆ ನಂತರ ಶಾತವಾಹನದ ಪೀರಿಯಡ್. ಶಾತವಾಹನರು ಹೇಳುವಂತಹ ಒಂದು ರಾಜಮನೆತನ ಮೂಲತಃ ಆಂಧ್ರ ಪ್ರದೇಶ, ಪೈಠಾನ್ ಆಂಧ್ರ ಪ್ರದೇಶದವರು. ಅಲ್ಲಿ ಬನವಾಸಿ ಬರ್ತಾರೆ. ಶಾತವಾಹನರು ಬನವಾಸಿಗೆ ಯಾಕೆ ಬಂದರು ಆಗ ಒಂದು ಪಾಯಿಂಟ್ ಹೇಳಿದ್ದೆ ನಾನು. ಪ್ರಸಿದ್ಧ ವ್ಯಾಪಾರಿ ಕೇಂದ್ರ, ಸಾಂಸ್ಕೃತಿಕ ಹಿನ್ನೆಲೆ ಇದ್ರೆ ಮಾತ್ರ ರಾಜ್ಯದ ಒಂದು ಪ್ರದೇಶವನ್ನು ಹುಡ್ಕೊಂಡು ಬರ್ಲಿಕ್ಕೆ ಸಾಧ್ಯ, ಸುಮ್ಮನೆ ಎಲ್ಲ ಬರಲ್ಲ. ಸೊ ಬನವಾಸಿಗಿದ್ದಂತಹ ಸಾಂಸ್ಕೃತಿಕ, ಆರ್ಥಿಕ, ಸಾಮಾಜಿಕ, ಆಧ್ಯಾತ್ಮಿಕ ಹಿನ್ನೆಲೆಯಿಂದ ಶಾತವಾಹನರು ಬನವಾಸಿಗೆ ಬಂದರು.
ಅದಕ್ಕೆ 2 ಶಾಸನಗಳಿದೆ. ಬನವಾಸಿಗೆ ಹೋದ್ರೆ ದಯವಿಟ್ಟು ಗಮನಿಸಿ ಆ ಶಾಸನವನ್ನ. ಎಷ್ಟು ಬ್ಯೂಟಿಫುಲ್ ಇನ್ಸ್ಕ್ರಿಪ್ಷನ್ ಅಂದ್ರೆ, ಎಷ್ಟು ಸುಂದರವಾದ ಅಕ್ಷರ ಇದೆ ಅಂತಂದ್ರೆ, 2 ಸಾಲಿನ ಅಕ್ಷರ, 2 ಸಾಲಿನ ಶಾಸನ. ಸಿಧಂ ರಯೋ ವಾಸಿತಿ ಪುತಸ ಶಿವ ಸಿರಿ ಕುಳು ಮಾವಿಸ ಮಹಾದೇವ್ಯಾಂ ಛಾಯಾ ಪತರೋ. ಇಷ್ಟೇ ಬರ್ಕೊಂಡಿದ್ದೆ. ಈಗ ಹೇಳಿದ್ದು ನಾನು ಹೇಳಿದ್ದು ಪ್ರಾಕೃತ ಭಾಷೆ, ಪ್ರಾಕೃತ ಭಾಷೆಯ ಶಾಸನ, 2 ಸಾಲಿನ ಶಾಸನ. ಈ 2 ಸಾಲಿನ ಶಾಸನ ನಮ್ಮ ಉತ್ತರ. ಈ ಶಾಸನವನ್ನು ನಾನು ಯಾವುದೇ ಕಾರಣಕ್ಕೂ ಇವತ್ತು ನಾನು ಮಿಸ್ ಮಾಡಬಾರ್ದ, ಹೇಳಬೇಕು, ಮನೆಗೆ ಹೇಳಬೇಕು ಅಂದ್ಕೊಂಡಿದ್ದೀನಿ. ಯಾಕೆ ಗೊತ್ತೇ? ಇದು ಇದುವರೆಗೆ ನಮ್ಮ ಜಿಲ್ಲೆಯಲ್ಲಿ ಕಂಡು ಬಂದಿರುವ ಅತ್ಯಂತ ಪ್ರಾಚೀನ ಬರಹ. ಇದಕ್ಕಿಂತ ಹಿಂದಿನ ಬರಹ ಯಾವುದೂ ಇಲ್ಲ. ಇದಕ್ಕಿಂತ ಹಿಂದಿನ ರೈಟಿಂಗ್ಸ್ ನಮ್ಗೆ ಇನ್ನೂ ಸಿಕ್ಕಿಲ್ಲ. ನಮ್ಮ ಜಿಲ್ಲೆಗೆ ರಿಲೇಟೆಡ್ ಆಗಿ ಹೇಳ್ತಾ ಇದ್ದೀನಿ. ನಮ್ಮ ಜಿಲ್ಲೆಯ ಅತ್ಯಂತ ಪ್ರಾಚೀನ ಬರಹ ಇದು. ಈ ಪ್ರಾಚೀನ ಬರಹವನ್ನು ನಾನು ಮರೆಯಲೇಬಾರದು, ನಿಮ್ಮೆಲ್ಲರಿಗೂ ಕಿವಿ ಕೇಳಿಸಬೇಕು ಅಂತಾನೆ ಹೇಳಿದ್ದು. ಐ ರಿಪೀಟ್, ಸಿಧಂ ರಯೋ ವಾಸಿಠಿ ಪುತಸ ಶಿವ ಸಿರಿ ಗುರುಮಾವಿಸ ಮಹಾದೇವ್ಯಾಂ ಛಾಯಾಪಥರೋ. ಮಹಾದೇವಿಯ ಛಾಯಾಪಥ, ಆ ಛಾಯಾ ಸಂಗತಿಯನ್ನ ಶಿವ ಸಿರಿ ಗುರುಮಾವಿ ಹೇಳುವಂತಹ ಶಾತವಾಹನರ ಅರಸ ಬರೆಸ್ತಾನೆ. ಇದು ಮಧುಕೇಶ್ವರ ದೇವಾಲಯದ ಎದುರಿಗೆ ಒಂದು ಮ್ಯೂಸಿಯಂ ತರ ಮಾಡಿಟ್ಟಿದ್ದಾರೆ. ಈಗ ಅಲ್ಲಿ ಆ ಶಾಸನ ಬಿದ್ದುಕೊಂಡಿದೆ. ಬೇಸರದಿಂದ ಹೇಳುವ ಸಂಗತಿ, ಅದನ್ನು ಹೇಳಲೇಬೇಕಿದೆ ನಾನೀಗ. ಬನವಾಸಿಯಲ್ಲಿ ಒಂದು ವ್ಯವಸ್ಥಿತವಾದಂತಹ ಮ್ಯೂಸಿಯಂ ಆಗಬೇಕು ಹೇಳುವುದು ನಮ್ಮೆಲ್ಲರ ಅನೇಕ ವರ್ಷಗಳ ಹಕ್ಕೊತ್ತಾಯ ಸರ್ಕಾರಕ್ಕೆ. ಆದರೆ ಮ್ಯೂಸಿಯಂ ಕಟ್ಟಡ ಆಗಿದೆ. ಆ ಕಟ್ಟಡ ಇನ್ನೊಂದು ಕೆಲವಷ್ಟು ವರ್ಷಗಳಲ್ಲಿ ಸ್ಮಾರಕ ಆಗಿ ಪರಿವರ್ತನೆ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ, ಮ್ಯೂಸಿಯಂಗಂತಲೇ ಮಾಡಿದ ಒಂದು ಕಟ್ಟಡ ಇದೆ ಬನವಾಸಿಯಲ್ಲಿ. ಆ ಕಟ್ಟಡದಲ್ಲಿ ಇಲ್ಲಿ ಬಿದ್ದುಕೊಂಡಿರುವ ಶಾಸನ ಶಿಲ್ಪಗಳು ಯಾವುದು ಇನ್ನೂ ಟ್ರಾನ್ಸ್ಫರ್ ಆಗಿಲ್ಲ. ಹೀಗಾಗಿ ಇನ್ನು ಕೆಲವು ವರ್ಷದಲ್ಲಿ ಆ ಮ್ಯೂಸಿಯಂನೇ ಸ್ಮಾರಕ ಆಗುತ್ತೆ. ಇದು ವಾಸ್ತವ. ಇದು ಆಗಬಾರ್ದಿತ್ತು, ಆಗಿದೆ. ಇನ್ನಾದರೂ ಇದು ಸುಧಾರಣೆ ಆಗಲಿ ಹೇಳುವುದು ಆಶಯ ಅಷ್ಟೇ, ಬೇರೆ ಏನು ಹೇಳಲ್ಲ ನಾನು. ಇನ್ನಾದರೂ ಇದು ಸುಧಾರಣೆ ಆಗಲಿ ಹೇಳುವಂಥದ್ದು ಆಶಯ ಅಷ್ಟೇ. ಬನವಾಸಿ ಅಂದರೆ ಏನು ಸಾಮಾನ್ಯ ಪ್ರದೇಶನ, ಅದನ್ನು ಎಷ್ಟು ತಾತ್ಸಾರವಾಗಿ ಪರಿಗಣಿಸ್ತಾ ಇದ್ದೇವೆ ನಾವು. ಇದು ತುಂಬಾ ಬೇಸರದಿಂದ ಹೇಳುವ ಸಂಗತಿ. ಬನವಾಸಿಯಲ್ಲಿ ಒಂದು ವಿಶ್ವವಿದ್ಯಾಲಯ ಸ್ಥಾಪನೆ ಆಗಬೇಕು ಎನ್ನುವಂಥ ಒಂದು ಪ್ರಯತ್ನವನ್ನು ಮಾಡಬೇಕು. ಮಾಡಿ ಮೋಸ್ಟ್ ಪ್ರಾಬ್ಲಿ ಯಡಿಯೂರಪ್ಪನವರು 2ನೇ ಬಾರಿ ಮುಖ್ಯಮಂತ್ರಿಗಳಾಗಿದ್ದಾಗಲೋ ಏನು, ಅಲ್ಲಿ ಗ್ರಾಮೀಣ ವಿಶ್ವವಿದ್ಯಾಲಯ ಆಗಬೇಕು ಅಂತ ಇದಾಯಿತು, ತೀರ್ಮಾನ ಆಯಿತು ಬನವಾಸಿಯಲ್ಲಿ. ಆಮೇಲೆ ಇನ್ನೊಬ್ಬ ಹಿರಿಯ ರಾಜಕಾರಣಿಯ ಪ್ರಯತ್ನದ ಪ್ರತಿಫಲವಾಗಿ ಬನವಾಸಿಯಿಂದ ತಪ್ಪೋಗಿ ಗದಗಕ್ಕೆ ಹೋಯಿತು. ಬನವಾಸಿಯಲ್ಲಿ ಆಗಬೇಕಾದಂಥ ವಿಶ್ವವಿದ್ಯಾಲಯ ಗದಗಕ್ಕೆ ಹೋಯಿತು. ಇದನ್ನು ಬಹಳ ಜನ ಇದನ್ನ ಒಪ್ಲಿಕ್ಕಿಲ್ಲ, ಆದರೆ ಇದು ವಾಸ್ತವ, ಇದಾಗಿದೆ. ಯಾಕೆ ವಿಶ್ವವಿದ್ಯಾಲಯ ಬನವಾಸಿಯಲ್ಲಿ ಆಗಬೇಕಿತ್ತು ಅಂತಂದ್ರೆ, ಒಂದು ವಿಶ್ವವಿದ್ಯಾಲಯ ಬಂದುಬಿಟ್ರೆ ಒಂದು ಪ್ರದೇಶದಲ್ಲಿ, ಆ ಪ್ರದೇಶಕ್ಕೆ ಮತ್ತೆ ಬೆಳವಣಿಗೆ ಮಾಡುವ ಪ್ರಯತ್ನ ಬೇಕಾಗಿಲ್ಲ, ನ್ಯಾಚುರಲಿ ಬೆಳವಣಿಗೆ ಆಗುತ್ತೆ, ಸಹಜವಾಗಿ ಅಭಿವೃದ್ಧಿ ಆಗ್ತದೆ. ವಿಶ್ವವಿದ್ಯಾಲಯ ಬಂದ್ಬಿಟ್ರೆ ಅಲ್ಲಿ ಮತ್ತೆ ಬನವಾಸಿ ಅಭಿವೃದ್ಧಿ 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 ಪ್ರಾಧಿಕಾರ ಬೇಕೇ ಆಗಿರಲಿಲ್ಲ. ಈಗ ಅದು ಆ ಬೇಡಿಕೆಯೂ ಹೋಯಿತು, ಆ ವಿಚಾರವೂ ಹೋಯಿತು, ಇಚ್ಛಾಶಕ್ತಿಯ ಕೊರತೆ ಕಾರಣ. ಯಾರಿಗೆ ಇಚ್ಛಾಶಕ್ತಿ ಇರಬೇಕಿತ್ತೋ ಅವರಿಗೆ ಆ ಇಚ್ಛಾಶಕ್ತಿಯ ಕೊರತೆ ಇದ್ದಿದ್ದರಿಂದಲೇ ಈ ರೀತಿ ಎಲ್ಲ ಆಗ್ತಾ ಇದೆ ಸಮಸ್ಯೆಗಳು. ನಮ್ಮ ಪ್ರದೇಶದ ಮಕ್ಕಳು ವಿಶ್ವವಿದ್ಯಾಲಯಕ್ಕೆ ಹೋಗ್ಬೇಕು ಅಂದ್ರೆ ಧಾರವಾಡಕ್ಕೆ ಹೋಗ್ಬೇಕು, ಇಲ್ಲ ಮೈಸೂರಿಗೆ ಹೋಗ್ಬೇಕು, ಇಲ್ಲ ಬೆಂಗಳೂರಿಗೆ ಬರಬೇಕು. ಉತ್ತರ ಕನ್ನಡ, ಮಂಗಳೂರು, ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ ಅವಳಿ ಜಿಲ್ಲೆ ತರಾನೇ ಅರ್ಥದಲ್ಲಿ. ಈ ದಕ್ಷಿಣ ಕನ್ನಡದ ಅಭಿವೃದ್ಧಿ, ಉತ್ತರ ಕನ್ನಡದ ಅಭಿವೃದ್ಧಿ ಒಂದ್ಸಲ ನೀವು ಕಂಪ್ಯಾರಿಸನ್ ಮಾಡಿದ್ರೆ ನಮಗೆ ಇಷ್ಟು ಬೇಸರ ಆಗುತ್ತೆ. ಅಂದ್ರೆ ಎಷ್ಟು ಯೂನಿವರ್ಸಿಟಿ ಇದೆ, ಎಷ್ಟು ಇಂಜಿನಿಯರಿಂಗ್ ಕಾಲೇಜ್ ಇದೆ, ಎಷ್ಟು ಮೆಡಿಕಲ್ ಕಾಲೇಜ್ಗಳಿದೆ, ನಮ್ಮಲ್ಲಿ ಏನಿದೆ? ಬನವಾಸಿಯಲ್ಲಿ ಇಂಥ ಒಂದು ಅದ್ಭುತ ಇತಿಹಾಸ ಇರುವ ಬನವಾಸಿಯಲ್ಲಿ ಒಂದು ವಿಶ್ವವಿದ್ಯಾಲಯ ಆಗಲಿ ಹೇಳುವಂತ
ಆಶಯವನ್ನು ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಮಾಡ್ತೇನೆ. ಶಾತವಾಹನರ ರಾಜ ಅಲ್ಲಿದ್ದೆ, ನಾನು ಆ ಶಾಸನದಲ್ಲಿದ್ದೆ. ಆ ನಂತರ ಬನವಾಸಿಯ ಕೀರ್ತಿಯನ್ನ ಬೆಳೆದಂಥವನು ಮಯೂರ ಶರ್ಮ. ಮಯೂರ ಶರ್ಮ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಗೊತ್ತಿದೆ. ರಾಜ್ಕುಮಾರ್, ಡಾಕ್ಟರ್ ರಾಜ್ಕುಮಾರ್ ಮಯೂರನನ್ನ ಜಗತ್ತಿಗೆ ಪರಿಚಯಿಸಿದಂತೂ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂದ್ರೆ ಮಯೂರ ಅಂದ ತಕ್ಷಣ ಹಿಂಗೆ ಕಣ್ಣು ಮುಚ್ಕೊಂಡು ನೋಡ್ರೆ ನಮಗೆ ರಾಜ್ಕುಮಾರ ಬರೋದು. ಹೀಗೆ ಕಣ್ಣು ಮುಚ್ಕೊಂಡು ಮಯೂರ ಶರ್ಮನ ನೆನೆಸ್ಕೊಂಡ್ರೆ ಬರೋದು ಫಸ್ಟ್ ಚಿತ್ರ ಯಾವುದು? ರಾಜ್ಕುಮಾರ್ ಚಿತ್ರನೇ ಬರೋದು. ಮಯೂರ ಶರ್ಮ ನಮ್ಮ ಉತ್ತರ ಕನ್ನಡ ಜಿಲ್ಲೆಗೆ ತಮಿಳುನಾಡಿನವರಿಂದ ಹಿಡಿದಿದ್ದ ಗ್ರಹಣವನ್ನ ಬಿಡಿಸಿದ ಮಹಾರಾಜ. ನಮ್ಮ ಸ್ವಾತಂತ್ರ್ಯವನ್ನ ತಮಿಳುನಾಡಿನವರು ಕಸ್ಕೊಂಡು ಬಿಟ್ಟಿದ್ರು. ಕಂಚಿಯ ಅರಸರು, ತಮಿಳುನಾಡಿನ ಕಂಚಿಯ ಅರಸರು ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿಯನ್ನು ಆಕ್ಯುಪೈ ಮಾಡಿಕೊಂಡು ಅವರ ಅಂಡರ್ದಲ್ಲಿ ಎಲ್ಲ ಇತ್ತು, ಈ ಭಾಗದ ಜನರೆಲ್ಲ ಇತ್ತು. ಅಂತ ಒಂದು ಸಂದರ್ಭದಲ್ಲಿ ಅವರಿಂದ ಹಿಡಿದಿದ್ದ ಗ್ರಹಣವನ್ನ ಸರಿಸಿ ನಮಗೆ ಸ್ವಾತಂತ್ರ್ಯವನ್ನು ಕೊಟ್ಟಂತವನು ಮಯೂರ ಶರ್ಮ. ಕದಂಬ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡುವಂಥವನು ಮಯೂರ ಶರ್ಮ. ಕದಂಬ ಅಂತ ಹೆಸರೇ ಯಾಕೆ ಇಟ್ಟವನು? ಈಗಲೂ ಬನವಾಸಿ ಭಾಗದಲ್ಲಿ ಕದಂಬ ಪ್ಲಾಂಟ್ಸ್ ಇದೆ. ಆ ಕದಂಬ ಪ್ಲಾಂಟ್ಸ್ ಎಷ್ಟು ಧನ್ವಂತರಿ ಅಂಶವನ್ನು ಹೊಂದಿದೆ ಗೊತ್ತಾ? ಅದು ಯಾಕೆ ಪೂಜನೀಯ? ಮನೆಯಲ್ಲಿ ಕದಂಬ ವೃಕ್ಷವನ್ನು ಇಟ್ಕೊಂಡು ಪೂಜೆ ಮಾಡ್ತಾ ಇದ್ರು. ಆ ಕಾರಣಕ್ಕಾಗಿಯೇ ಕದಂಬ ಅನ್ನುವ ಹೆಸರನ್ನು ಬಂತು. ಅದರಲ್ಲಿ ಧನ್ವಂತರಿಯ ಗುಣ ಇದೆ, ಧಾರ್ಮಿಕ ಅಂಶ ಇದೆ. ಧಾರ್ಮಿಕ ಅಂಶ ಅಂದ್ರೆ ಕದಂಬ ಪುಷ್ಪದಷ್ಟು ಸುಂದರ ಪುಷ್ಪ ಪ್ರಪಂಚದಲ್ಲಿ ಬೇರೆ ಯಾವುದೂ ಇಲ್ಲ ಅಂತ ಪುರಾಣದಲ್ಲಿ ಉಲ್ಲೇಖ ಇದೆ. ಕದಂಬ ಪುಷ್ಪದಷ್ಟು ಸುಂದರವಾದ ಪುಷ್ಪ ಪುರಾಣದಲ್ಲಿ ಬರ್ತದೆ. ಈಶ್ವರ ಪಾರ್ವತಿಯ ಅತ್ಯಂತ ಪ್ರೀತಿಯ ಪುಷ್ಪ ಕದಂಬ ಪುಷ್ಪ. ಈಶ್ವರ ಪಾರ್ವತಿಗೆ ತುಂಬಾ ಪ್ರೀತಿ ಪಾತ್ರವಾಗಿದ್ದಂತಹ ಪುಷ್ಪ ಯಾವುದಾದ್ರು ಅಂದ್ರೆ ಕದಂಬ ಪುಷ್ಪ ಆಗಿತ್ತು. ಈ ಧಾರ್ಮಿಕ ಅಂಶ ಮಯೂರನ ಮನೆಯಲ್ಲಿ ಕದಂಬ ವೃಕ್ಷವನ್ನು ಪ್ರತಿನಿತ್ಯ ಪೂಜೆ ಮಾಡುವ ಹಾಗೆ ಮಾಡಿ ಮುಂದೆ ಅವನು ಸ್ಥಾಪನೆ ಮಾಡಿದಂತಹ ಸಾಮ್ರಾಜ್ಯಕ್ಕೆ ಅದೇ ಕದಂಬದ ಹೆಸರನ್ನೇ ಆತ ಇಟ್ಟ. ದಿಸ್ ಇಸ್ ದ ರೀಸನ್. ಯಾಕೆ ಕದಂಬ ಹೆಸರೇ ಅವನು ಆಯ್ಕೆ ಮಾಡಿಕೊಂಡ ಅಂದ್ರೆ ಈ ಕಾರಣಕ್ಕೆ. ಅದರಲ್ಲಿರುವ ಇನ್ನೂ ಒಂದಿದೆ, ಅದರಲ್ಲಿ ಸ್ವಲ್ಪ ಡೀಪ್ ಆಗಿ ಹೋದಾಗ ಗೊತ್ತಾಗಿತ್ತು ನನಗೆ. ಆ ಕದಂಬ ವೃಕ್ಷದ ಬೇರನ್ನ ಹಾಲಿನಲ್ಲಿ ತೆಗೆದುಕೊಟ್ರೆ ಜ್ವರ ಶಮನ ಆಗುತ್ತಂತೆ ತಕ್ಷಣ. ಧನ್ವಂತರಿ ಗುಣ. ಹೀಗಾಗಿ ಆ ಕದಂಬ ವೃಕ್ಷಕ್ಕೆ ಒಂದು ಪಾವಿತ್ರ್ಯತೆ ಇದೆ. ಅಂತ ಒಂದು ಕದಂಬ ಸಾಮ್ರಾಜ್ಯ ಹುಟ್ಟಿದ್ದು ನಮ್ಮ ಜಿಲ್ಲೆಯಲ್ಲಿ. ಇದು ನಮ್ಮ ಹೆಮ್ಮೆ. ಕನ್ನಡ ನಾಡಿನ ಪ್ರಥಮ ಸಾಮ್ರಾಜ್ಯ. ಇಡೀ ಕರ್ನಾಟಕದಲ್ಲಿ ಅನೇಕ ಸಾಮ್ರಾಜ್ಯಗಳೆಲ್ಲ ಬಂದಿದೆ. ನೀವೆಲ್ಲ ಶಾಲಾ ದಿನಗಳಲ್ಲಿ ಓದಿರ್ಬೋದು. ಕದಂಬರು, ಚಾಲುಕ್ಯರು, ರಾಷ್ಟ್ರಕೂಟರು, ಹೊಯ್ಸಳರು ಇವರೆಲ್ಲ ಬರ್ತಾರಲ್ಲ, ವಿಜಯನಗರ. ಇವರೆಲ್ಲ ನಂತರ ಬಂದವರು. ಇವರೆಲ್ಲರಿಗೂ ಅಧಿಷ್ಠಾನ ಹಾಕಿಕೊಟ್ಟವರು ಕದಂಬರು. ಆ ಕದಂಬರು ಹುಟ್ಟಿದ್ದು ನಮ್ಮ ಜಿಲ್ಲೆಯಲ್ಲಿ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಇದಕ್ಕೆ ನಾವು ಹೆಮ್ಮೆ ಪಡಬೇಕು. ಅಫ್ಕೋರ್ಸ್ ಆ ಮಯೂರನ ಜನ್ಮಸ್ಥಾನ ಈಗ ಶಿವಮೊಗ್ಗಕ್ಕೆ ಹೋಗಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಬರುತ್ತೆ. ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ತಾಳಗುಂದದಲ್ಲಿ ಬರ್ತದೆ. ಅವನು ಹುಟ್ಟಿದ ಊರು ಜನ್ಮಸ್ಥಾನ. ಆದರೆ ಅವನು ಕರ್ಮಭೂಮಿಯನ್ನಾಗಿ ಮಾಡಿಕೊಂಡಿದ್ದು ಬನವಾಸಿ. ಜನ್ಮಭೂಮಿ ತಾಳಗುಂದ, ಅವನ ಕರ್ಮಭೂಮಿ ಬನವಾಸಿ. ಹೀಗಾಗಿ ಬನವಾಸಿಗೆ ಒಂದು ಅದ್ಭುತವಾದಂತಹ ಸ್ಥಾನ ಇದೆ. ನಮ್ಮ ಜಿಲ್ಲೆಯ ಇತಿಹಾಸದಲ್ಲಿ ಒಂದು ಅದ್ಭುತವಾದಂತಹ